ಹಲೋ ಎವ್ರಿವನ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಅಂತಾನೆ ಹೇಳ್ಬೋದು. ನಾನು ಈ ವಿಡಿಯೋ ಕೂಡ ವಿಶ್ವೇಶ್ವರಯ್ಯ ಮ್ಯೂಸಿಯಂದೇ ವಿಡಿಯೋ ಆಗಿರುತ್ತೆ. ಇದು 6th ವಿಡಿಯೋ ಆಗಿರುತ್ತೆ. ನೀವೇನಾದ್ರೂ ಮ್ಯೂಸಿಯಂ ವಿಸಿಟ್ ಮಾಡಿಲ್ಲ ಅಂತಂದ್ರೆ ನಂದು ಎಲ್ಲಾ ವಿಡಿಯೋಸ್ ನೋಡಿದ್ರೆ ಅರೌಂಡ್ 6 to 7 ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೀನಿ. ಯಾಕಂತಂದ್ರೆ ನಾನ್ ವಿಸಿಟ್ ಮಾಡಿದಾಗ ತುಂಬಾನೇ ವಿಡಿಯೋ ಮಾಡ್ಕೊಂಡೆ. ಅಷ್ಟು ಲೆಂತಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ರೆ ಎಲ್ರಿಗೂ ಬೋರ್ ಆಗುತ್ತೆ, ನೋಡೋದಕ್ಕೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು 10 ಮಿನಿಟ್ಸ್ 15 ಮಿನಿಟ್ಸ್ ಆ ತರ ನಾನು ವಿಡಿಯೋಸ್ ನ ಡಿವೈಡ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಆ ತರ. ವಿಶ್ವೇಶ್ವರಯ್ಯ ಮ್ಯೂಸಿಯಂ ಅಲ್ಲಿ ನನಗೆ ತುಂಬಾನೇ ಇಷ್ಟ ಆಗಿರುವಂತಹ ಪ್ಲೇಸ್ ಅಂದ್ರೆ ಇದು ಅಂತ, ಈ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಎಲ್ಲ ಆಲ್ಮೋಸ್ಟ್ ಆಲ್ ಸ್ಪೇಸ್ ಗೆ ರಿಲೇಟೆಡ್ ಆಗಿರುವಂತಹದೇ ಇರುತ್ತೆ. ನಾವ್ ಎಂಟ್ರಿ ಆದ ತಕ್ಷಣ ಸ್ಪೇಸ್ ಅಲ್ಲಿ ಇರುವಂತಹ ಡ್ರೆಸ್ ಗಳಾಗ್ಬೋದು, ಮತ್ತೆ ಅಲ್ಲಿ ಯಾವ ತರ ಇರುತ್ತೆ, ಸ್ಪೇಸ್ ಯಾವ ತರ ಇರುತ್ತೆ, ರಾಕೆಟ್ ಯಾವ ತರ ಇರುತ್ತೆ, ಮತ್ತೆ ಒಂದು ಮಾಡೆಲ್ ಗಳಾಗಿರ್ಬೋದು, ಎಲ್ಲಾನು ಸ್ಪೇಸ್ಗೆ ರಿಲೇಟೆಡ್ ಆಗಿ ಇರುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಶ್ರೀಹರಿಕೋಟದಲ್ಲಿ ರಾಕೆಟ್ ಲಾಂಚ್ ಮಾಡೋ ಅದಕ್ಕೆ ಅಂತ ಮಾಡಿರುವಂತಹ ಪ್ಲೇಸ್ ಮಾಡೆಲ್ ಆಗಿರ್ಬೋದು. ಈ ತರದೆಲ್ಲಾನು ಇದು ಆಲ್ಮೋಸ್ಟ್ ಆಲ್ ಈ ಫ್ಲೋರ್ ಬಂದು ಸ್ಪೇಸ್ಗೆ ರಿಲೇಟೆಡ್ ಆಗೇ ಇರುತ್ತೆ. ಸೊ ನನ್ಗೆ ಪರ್ಸನಲಿ ಈ ಫ್ಲೋರ್ ತುಂಬಾನೇ ಇಷ್ಟ ಅಂತ ಹೇಳ್ಬೋದು. ಇದು ಥರ್ಡ್ ಫ್ಲೋರ್ ಅಲ್ಲಿ ಸ್ಪೇಸ್ ರಿಲೇಟೆಡ್ ಎಲ್ಲಾನು ಇರುತ್ತೆ. ಸೊ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆನೆ ಅರ್ಥ ಆಗುತ್ತೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನೀವು ಕೂಡ ಒಂದು ಲೈಕ್ ಕಮೆಂಟ್ಸ್ ನಮ್ಗಿನ್ನು ಇದೇ ತರ ಅತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋದಕ್ಕೆ ಎನ್ಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ನಿಮ್ಗೆ ಈ ಫ್ಲೋರ್ ಯಾವ ತರ ಇದೆ ಅಂತಾನೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲದನ್ನು ನನಗೆ ಮ್ಯಾಕ್ಸಿಮಮ್ ಎಷ್ಟು ವಿಡಿಯೋ ಮಾಡೋಕ್ಕಾಗುತ್ತೋ ಅಷ್ಟು ವಿಡಿಯೋಸ್ನ ನಾನು ಇಲ್ಲಿ ಮಾಡ್ಕೊಂಡ್ ಬಂದಿದ್ದೀನಿ. ಸೊ ಇದೆಲ್ಲಾನು ರಾಕೆಟ್ಗೆ ರಿಲೇಟೆಡ್, ಮತ್ತೆ ಅವರು ಲಾಂಚ್ ಸ್ಯಾಟಲೈಟು ಅದೇನೆಲ್ಲ ಎಲ್ಲಾನು ಲಾಂಚ್ ಮಾಡಿದಾಗ ಅಲ್ಲಿ ಯಾವ ತರ ಹೋಗಿ ಲ್ಯಾಂಡ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ಎಲ್ಲಾನು ಒಂದು ಮಾಡೆಲ್ ಮಾಡಿ ಇಟ್ಟಿದ್ದಾರೆ. ಸೊ ಅದು ರಾಕೆಟ್ ಇಲ್ಲಿಂದ ಕಳಿಸಿದಾಗ ಯಾವ ತರ ಹೋಗುತ್ತೆ, ಅಲ್ಲಿ ಹೋಗಿ ಯಾವ ತರ ಲ್ಯಾಂಡ್ ಆಗುತ್ತೆ, ಯಾವ ತರ ಸ್ಪ್ರೆಡ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ, ಪ್ರತಿ ಒಂದನು ಡಿಜಿಟಲೈಸ್ಡ್ ಡಿಸ್ಕ್ರಿಪ್ಷನ್ ಅನ್ನೇ ಕೊಟ್ಟಿದ್ದಾರೆ. ಪ್ರತಿ ಒಂದ್ರ ಬಗ್ಗೆನು ಇಲ್ಲಿಟ್ಟಿರೋ ಪ್ರತಿ ಒಂದು ಇನ್ಸ್ಟ್ರೂಮೆಂಟ್ ಅನ್ನು ಸ್ಟೆಪ್ ಬೈ ಸ್ಟೆಪ್ ಡಿಸ್ಕ್ರಿಪ್ಷನ್ ಎಲ್ಲಾನು ಕೊಟ್ಟಿದ್ದಾರೆ. ನನಗಂತೂ ಈ ಫ್ಲೋರ್ ತುಂಬಾನೇ ಇಷ್ಟ ಆಯ್ತು. ನಾನು ಲಾಸ್ಟ್ ಟೈಮ್ 2018 ಅಲ್ಲಿ ಕೂಡ ವಿಸಿಟ್ ಮಾಡಿದ್ದೆ. ಅವಾಗ ಬೇರೆ ಮಾಡೆಲ್ಸ್ ಇತ್ತು. ಇವಾಗ ಅದನ್ನೆಲ್ಲ ತೆಗ್ದ್ಬಿಟ್ಟು ಅಪ್ಡೇಟೆಡ್ ಇವಾಗ ಹೊಸ ರಾಕೆಟ್ ಏನ್ ಲಾಂಚ್ ಮಾಡ್ತಾರೆ, ಹೊಸ ಇದೆಲ್ಲ ಏನಿರುತ್ತೆ ಅದನ್ನ ಇಲ್ಲಿ ಚೇಂಜ್ ಮಾಡಿ ಇಟ್ಟಿದ್ದಾರೆ. ಸೊ ಲಾಸ್ಟ್ ಟೈಮ್ ನಾನು ಹೋದಾಗ ಇದು ಇರ್ಲಿಲ್ಲ. ಈ ಟೈಮ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಈ ಟೈಮ್ ಅನ್ನೋದಕ್ಕಿಂತ ನನ್ಗೆ ಯಾವಾಗ ಮ್ಯೂಸಿಯಂಗೆ ಹೋದ್ರು ನಾನು ಈ ಪ್ಲೇಸ್ ಅನ್ನ ತುಂಬಾ ಇಷ್ಟಪಟ್ಟೆ ಹೋಗಿ ನೋಡ್ತೀನಿ. ಯಾಕಂತಂದ್ರೆ ನಮ್ಗಂತೂ ಪರ್ಸ್ನಲಿ ಸ್ಪೇಸಲ್ಲೆಲ್ಲ ಹೋಗಿ ನೋಡೋದಕ್ಕೆ ಆ ತರ ಎಲ್ಲ ಏನು ಇಲ್ಲ. ನಾವು ಸೈಂಟಿಸ್ಟ್ ಗಳಲ್ಲ ಅಲ್ವಾ. ಸೊ ಅಟ್ಲೀಸ್ಟ್ ಇಲ್ಲಿ ನೋಡ್ಬಿಟ್ಟಾದ್ರೂ ಎಂಜಾಯ್ ಮಾಡ್ಬೋದು, ಎಲ್ಲಾ ಡೀಟೇಲ್ಸ್ ಸಿಗತ್ತೆ, ಒಂದು ಎಂಜಾಯ್ ಮಾಡ್ಬೋದು ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡಿ ಎಲ್ಲ ಜನಗಳು ಫೋಟೋ ಎಲ್ಲ ತಗೊಳ್ತಾ ಇದಾರೆ. ಇದು ಸ್ಪೇಸ್ ಡ್ರೆಸ್, ಇದ್ರದ್ದು ನಾನು ಫೋಟೋ ಮತ್ತೆ ವಿಡಿಯೋಸ್ ಎಲ್ಲಾನು ತಗೊಂಡಿದ್ದೀನಿ. ಎಲ್ಲ ಸ್ಪೇಸ್ ಅಲ್ಲಿ ಹೋಗ್ಬೇಕಾದ್ರೆ, ಚಂದ್ರಯಾನ ಅಲ್ಲಿ ಇಲ್ಲಿ ಎಲ್ಲ ಹೋಗ್ಬೇಕಾದ್ರೆ ಈ ತರ ಡ್ರೆಸ್ ಅನ್ನ ಹಾಕೊಂಡು ಹೋಗ್ತಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಈ ಡ್ರೆಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ರು, ಬಟ್ ಈ ಸಲ ನಾನು ಸರ್ಚ್ ಮಾಡಿದೆ, ತೆಗ್ದಾಕ್ಬಿಟ್ಟಿದ್ದಾರೆ. ಈ ಡ್ರೆಸ್ ಕಾಸ್ಟ್ ಆಗಿರ್ಬೋದು, ಬಟ್ ಇದು ಎಷ್ಟು ಲೇಯರ್ ಇಂದ ಮಾಡ್ತಾರೆ ಎಲ್ಲಾನು ಕೊಟ್ಟಿದ್ರು. ಲಾಸ್ಟ್ ಟೈಮ್ ನಾನು ನೋಡಿದಾಗ ಸ್ವಲ್ಪ ನೆನಪಿದೆ. ಇದು ಒಂದು ಡ್ರೆಸ್ ಮಾಡೋದಕ್ಕೆ 22 crores ಆಗುತ್ತೆ ಅಂತ ಕೊಟ್ಟಿದ್ರು. ಈ ಸಲ ಎಲ್ಲಿದೆ ಏನು ಅದೊಂದ್ಸಲ ಡೀಟೇಲ್ ಆಗಿ ನೋಡೋಣ ಅಂತ ನೋಡಿದ್ರೆ ಅದನ್ನ ತೆಗ್ದಾಕಿದ್ರೆ. ಲಾಸ್ಟ್ ಟೈಮ್ ಹೋದಾಗ ಈ ತರ ಬ್ಲೂ ಕಲರ್ ಏನು ಇರ್ಲಿಲ್ಲ, ಇವಾಗ ಹೊಸದು ಮಾಡಿದ್ದಾರೆ. ಸೊ ಈ ಫ್ಲೋರ್ ಅಂತೂ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು. ಇಲ್ಲಂತೂ ನಾನು ತುಂಬಾನೇ ಎಂಜಾಯ್ ಮಾಡಿದೆ. ನಾವು ಇಲ್ಲಿ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲಾನು ತಗೊಂಡು ಬಂದ್ವಿ. ಸ್ಪೇಸ್ ರಿಲೇಟೆಡ್ ಆಗಿನೇ ತುಂಬಾನೇ ಇನ್ಫಾರ್ಮೇಶನ್ ಇರುತ್ತೆ. ಅಟ್ಲೀಸ್ಟ್ ನಾವು ಹೋಗಿ ಮಾಡಕ್ಕಾಗಿಲ್ಲ ಅಂತಂದ್ರು ಇಲ್ಲಿ ನೋಡ್ಬಿಟ್ಟಾದ್ರೂ ಇನ್ಫಾರ್ಮೇಶನ್ ತಿಳ್ಕೊಬಹುದು. ಸ್ಪೇಸ್ ಫುಡ್ ಆಗಿರ್ಬೋದು. ಇನ್ನು ಈ ವಿಡಿಯೋನ ನೀವು ಫುಲ್ ನೋಡಿದ್ರೆ ಎಲ್ಲಾ ಡೀಟೇಲ್ಸ್ ಸಿಗುತ್ತೆ. ಸ್ಪೇಸ್ ಫುಡ್ ಅವರಿಗೆ ಹೋಗ್ಬೇಕಾದ್ರೆ ಚಂದ್ರಯಾನ ಆ ತರ ಎಲ್ಲ ಹೋಗ್ತಾರಲ್ವಾ, ಅವಾಗ ಅವರಿಗೆ ಏನ್ ಫುಡ್ ಕೊಡ್ತಾರೆ, ಡ್ರೆಸ್ ಯಾವ ತರ ಕೊಡ್ತಾರೆ, ಫುಡ್ ಯಾವ ತರ ಇರುತ್ತೆ, ಮತ್ತೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ರಾಕೆಟ್ ಯಾವ ತರ ಲಾಂಚ್ ಮಾಡ್ತಾರೆ, ಲಾಂಚ್ ಮಾಡಿದ್ಮೇಲೆ ಅದು ಯಾವ ತರ ಹೋಗುತ್ತೆ, ಹೋಗ್ತಾ ಅದ್ರ ಪಾರ್ಟ್ಸ್ ಗಳೆಲ್ಲಾನು ಡಿವೈಡ್ ಆಗ್ತಾ ಹೋಗುತ್ತೆ.
ಮತ್ತೆ ಇಸ್ರೋ ಇಲ್ಲೆಲ್ಲ ಆಲ್ಮೋಸ್ಟ್ ಆಲ್ ಇಸ್ರೋದವರೇ ಎಲ್ಲ ಬಂದ್ಬಿಟ್ಟು ಇನ್ಸ್ಟ್ರೂಮೆಂಟ್ ಎಲ್ಲ ಸೆಟ್ ಮಾಡಿ ಎಲ್ಲ ಇದೆಲ್ಲಾನು ವರ್ಕಿಂಗ್ ಕಂಡೀಷನ್ ಅಲ್ಲೇ ಇದೆ, ಯಾವ್ದೂ ಬ್ಯಾಡ್ ಕ್ವಾಲಿಟಿ ಅಂತ ಏನಿಲ್ಲ, ಎಲ್ಲಾನು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇಲ್ಲೊಂದು ಏರೋಪ್ಲೇನ್ ಮಾಡೆಲ್ ನ ಸೆಟ್ ಮಾಡಿದ್ದಾರೆ, ಫುಲ್ ಇಲ್ಲ ಆಫ್ ಇದೆ ಅಷ್ಟೇ. ಅದು ವಿಡಿಯೋ ನನಗೆ ಕಂಪ್ಲೀಟ್ ಆಗಿ ತಗೊಳಕ್ ಆಗಿಲ್ಲ, ಸ್ವಲ್ಪ ಲೆಂತ್ ಇದೆ ನೋಡಿ. ಸೊ ಈ ತರ ಇದೆ. ಅದಾದ್ಮೇಲೆ ನಾನು ಹೇಳಿದ್ನಲ್ಲ ಅದೇ ತರ ಇಲ್ಲೆಲ್ಲ ಸ್ಪೇಸ್ ರಿಲೇಟೆಡ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಇದೆಲ್ಲ ಎಷ್ಟು ಕಾಸ್ಟ್ಲಿ ಇರುತ್ತೆ ಎಲ್ಲ ತಗೊಂಬಂದು ನೀಟಾಗಿ ಮೇಂಟೈನ್ ಮಾಡಿದ್ರೆ. ಇಲ್ಲಿ ನೋಡ್ತಾ ಇದ್ರಲ್ಲ ಚಿಕ್ಕ ಮಕ್ಳೆಲ್ಲ ಯಾವ ತರ ಇದು ಮಾಡ್ತಾ ಇದಾರಂತ. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ. ಫಸ್ಟ್ ಇಂದ ಕೊನೆವರೆಗೂ ನೋಡಿದ್ರೆ ಅಟ್ಲೀಸ್ಟ್ ನಿಮ್ಗೊಂದು ಐಡಿಯಾ ಬರುತ್ತೆ. ನನ್ನ ವಿಡಿಯೋನ ನೋಡಿ ನನಗೆ ವ್ಯೂಸ್ ಬರ್ಲಿ, ಸಬ್ಸ್ಕ್ರೈಬರ್ಸ್ ಬರ್ಲಿ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ. ಇಲ್ಲಿ ನೋಡ್ಬೋದು ನಾವು ಯಾವ್ಯಾವ ಪ್ಲಾನೆಟ್ ಅಲ್ಲಿ ಎಷ್ಟೆಷ್ಟು ವೆಯ್ಟ್ ಬರ್ತೀವಿ, ಯುರೇನಸ್ ಅಲ್ಲಿ ಆಗ್ಬೋದು, ಜುಪಿಟರ್ ಅಲ್ಲಿ ಆಗ್ಬೋದು, ಎಷ್ಟು ವೆಯ್ಟ್ ಬರುತ್ತೆ ಅಂತಾನು ಇಲ್ಲಿ ತೋರ್ಸುತ್ತೆ. ನಾವಲ್ಲಿ ಹೋಗಿ ನಿಂತ್ಕೊಂಡ್ರೆ ನಾವು ಅರ್ತ್ ಅಲ್ಲಿ ಎಷ್ಟು ವೆಯ್ಟ್ ಇದೀವಿ, ಯುರೇನಸ್ ಅಲ್ಲಿ ಎಷ್ಟು ವೆಯ್ಟ್ ಇದೀವಿ, ಜುಪಿಟರ್ ಅಲ್ಲಿ ಎಷ್ಟು ವೆಯ್ಟ್ ಇದೀವಿ, ಮಾರ್ಸ್ ಅಲ್ಲಿ ಎಷ್ಟು ವೆಯ್ಟ್ ಇದೀವಿ ಅಂತ ಡಿಫ್ರೆಂಟ್ ಪ್ಲಾನೆಟ್ ಅಲ್ಲಿ ನಮ್ಗೆ ವೆಯ್ಟ್ ತೋರಿಸುತ್ತೆ. ಬಟ್ ಇದು ಮಾತ್ರ ನಾವು ಅಲ್ಲಿ ಒಂದು ಸ್ಪೇಸ್, ಒಂದು ಜಾಗ ಇದೆ, ಆ ಜಾಗದಲ್ಲಿ ನಿಂತ್ಕೊಂಡ್ರೆ ನಮ್ದು ಫೋಟೋ ರಿಫ್ಲೆಕ್ಟ್ ಆಗುತ್ತೆ, ನಮ್ಮ ಫೇಸು ನಮ್ಮ ಬಾಡಿ ಎಲ್ಲ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು ಒಂದು ನನಗೆ ತುಂಬಾನೇ ಇಷ್ಟ ಆಯ್ತು. ಅದೊಂದು ಫೋಟೋ ಮತ್ತೆ ವಿಡಿಯೋ ಮಾಡ್ಕೊಂಡ್ಬಂದೆ. ಇದೆಲ್ಲಾನು ಸ್ಪೇಸ್ ರಿಲೇಟೆಡ್ ಆಗೇ ಇರುತ್ತೆ, ಎಲ್ಲದ್ರ ಬಗ್ಗೆನೂ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ನೀವೇನಾದ್ರೂ ಒಂದ್ಸಲ ವಿಸಿಟ್ ಮಾಡಿದ್ರೆ ಒನ್ ಡೇ ಕೂಡ ಸಾಕಾಗೋದಿಲ್ಲ. ಇದು ಊಟಿಯಲ್ಲಿ ಮಾಡಿರುವಂತಹ ಒಂದು ಪವರ್ ಪ್ಲಾಂಟ್ ಅಂತಾನೆ ಹೇಳ್ಬೋದು, ವಿಂಡ್ ಪವರ್ ಪ್ಲಾಂಟ್. ಅದೊಂದು ಇಟ್ಟಿದ್ದಾರೆ. ಅದಾದ್ಮೇಲೆ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ, ಅದು ಒಂದೊಂದು ನಾವು ಎಕ್ಸ್ಪ್ಲೈನ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಈ ವಿಡಿಯೋ ಏನು ಅಲ್ಲ. ನಿಮ್ಗೆ ಎಲ್ಲಾನು ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ರೆ ನಾನು ಹೆಚ್ಚು ಕಮ್ಮಿ 100 ವಿಡಿಯೋಸ್ ಮಾಡ್ಬೇಕಾಗುತ್ತೆ, ಅಷ್ಟು ಇದೆ. ಆ ವಿಡಿಯೋದಲ್ಲಿ ನೋಡೋದಕ್ಕಿಂತ ನೀವು ಹೋಗಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ, ನೀವೊಂದ್ಸಲ ಕಣ್ಣಾರೆ ನೋಡಿ ಕೈಯಾರೆ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು. ನಾನು ಈ ವಿಡಿಯೋ ಮಾಡಿರೋ ಪರ್ಪಸ್ ಇಲ್ಲಿ ನೋಡಿ, ಸ್ಪೇಸ್ ಫುಡ್ ಎಲ್ಲ ಅವ್ರಿಗೆ ಯಾವ ತರ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ, ಎಲ್ಲ ಫುಲ್ ಡ್ರೈನೇ ಕಳಿಸ್ತಾರೆ. ಫುಡ್ ಕುಕಿಂಗ್ ಮಾಡಿ ಮತ್ತೆ ಅದನ್ನ ಡ್ರೈ ಮಾಡಿ ಕಳಿಸ್ತಾರೆ. ಅವ್ರು ಏನಂದ್ರೆ ಅದನ್ನ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಅದು ರೈಸ್ ಆಗುತ್ತೆ. ಇವಾಗ ಎಲ್ಲ ಕಡೆನೂ ಆತರ ಸಿಗ್ತಾ ಇದೆ. ಫುಡ್ ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಇವಾಗ ಆ ತರ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಬಟ್ ಅಲ್ಲಿ ಸ್ಪೇಸ್ ಅಲ್ಲಿ ಹೋಗೋರಿಗೆ ಆ ತರ ಫುಡ್ ಅನ್ನೆಲ್ಲ ರೆಡಿ ಮಾಡಿ ಪ್ಯಾಕಿಂಗ್ ಎಲ್ಲ ಮಾಡ್ಬಿಟ್ಟು ಕಳಿಸ್ತಾರೆ. ಈಗೇನಾದ್ರು ಡೀಟೇಲ್ ಆಗಿ ವಿಡಿಯೋ ನೋಡಿದ್ರೆ ನಿಮ್ಗೇನೆ ಗೊತ್ತಾಗುತ್ತೆ. ಸೊ ಸುಮ್ನೆ ಅಲ್ಲಿ ಇಲ್ಲಿ ಸ್ಕಿಪ್ ಮಾಡಿ ನೋಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ ಅಂತಾನೆ ಹೇಳ್ಬೋದು. ಇದು ಲಾಸ್ಟ್ ಫ್ಲೋರ್, 4th ಫ್ಲೋರ್ ಆಗಿರುತ್ತೆ. ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಆಲ್ ನಮ್ದು ಹೆಲ್ತ್ ಬಗ್ಗೆನೇ ಇದೆ. ಹೆಲ್ತ್ ಅಂದ್ರೆ ನಮಗೆ ಕ್ಯಾನ್ಸರ್ ಯಾವ ತರ ಬರುತ್ತೆ, ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಯಾವ್ದು ಇರ್ಬೋದು, ಬಂದ್ಮೇಲೆ ಪ್ರಿಕಾಷನ್ಸ್ ಯಾವ ತರ ತಗೋಬೇಕು, ಮತ್ತೆ ಕೋವಿಡ್ ಬಗ್ಗೆ ಆಗ್ಬೋದು. ಇದು ಆಲ್ಮೋಸ್ಟ್ ಆಲ್ ಮೆಡಿಸಿನ್ ಮತ್ತೆ ಬಯಾಲಜಿಗೆ ಸಂಬಂಧಪಟ್ಟಿರುವಂತಹದ್ದೇ ಇರುತ್ತೆ. ಸೊ ಇಲ್ಲಿ ನಾನು ಅಷ್ಟು ಲಾಸ್ಟಿಗೆಲ್ಲ ಜಾಸ್ತಿ ವಿಡಿಯೋನೇ ಮಾಡ್ಕೊಳಕ್ಕಾಗಿಲ್ಲ. ನೋಡ್ಬೋದಲ್ಲ ಇಲ್ಲಿ ಆಲ್ಮೋಸ್ಟ್ ಆಲ್ ಸ್ಕೂಲ್ ಮಕ್ಳು ಬಂದ್ಬಿಟ್ಟು ನಂಗೆ ತುಂಬಾನೇ ಡಿಸ್ಟರ್ಬ್ ಮಾಡ್ತಾ ಇದ್ರು. ಸೊ ಹಾಗಾಗಿ ಲಾಸ್ಟ್ಗೆ ನಾವು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ. ಇಲ್ಲಿ ಕೆಲವು ಇಂಪಾರ್ಟೆಂಟ್ ಸೈಂಟಿಸ್ಟ್ಗಳ ಬಗ್ಗೆ ಎಲ್ಲ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅವರು ರಿಸರ್ಚ್ ಮಾಡ್ತಿದ್ದು ಒಂದೊಂದು ಮಾಡೆಲ್ಗಳು, ಅವ್ರು ಏನೇನ್ ಮಾಡಿದ್ರು, ಆ ತರ ಸೈಂಟಿಸ್ಟ್ ಅವ್ರದ್ದು ಪಿಕ್ಚರ್ಗಳು, ಅವ್ರ ಬಗ್ಗೆ ಡೀಟೇಲ್ಸ್ ಎಲ್ಲಾನು ಕೊಟ್ಟಿದ್ದಾರೆ ಇಲ್ಲಿ. ಹೋಪ್ ಎಲ್ರು ಈ ವಿಡಿಯೋನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ನನ್ಗೇನು ಯೂಟ್ಯೂಬ್ ಅಲ್ಲಿ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ. ಸಬ್ಸ್ಕ್ರೈಬರ್ಸ್ ಇದಾರೆ ಇಲ್ಲ ಅನ್ನೋದಕ್ಕಿಂತನೂ ಅಟ್ಲೀಸ್ಟ್ ನಾವು ಇನ್ಫಾರ್ಮೇಟಿವ್ ವಿಡಿಯೋಸ್ ಇವತ್ತು ಬಂದಿಲ್ಲ ಆದ್ರೂ ನಾಳೆ ನೋಡ್ತಾರೆ. ಯಾರೋ ಒಬ್ರು ಇಬ್ರು ನೋಡಿದ್ರು ಅವ್ರಿಗೆ ಒಂದು ಇನ್ಫಾರ್ಮೇಟಿವ್ ವಿಡಿಯೋಸ್ ಇರ್ಬೇಕು ಅನ್ನೋ ಇದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಇದು ಬಂದು ಪಪ್ಪಾಯ, ಕಾರ್ನ್ ಅದೆಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಕೊಟ್ಟಿದ್ದಾರೆ. ವೆಜಿಟೇಬಲ್ಸ್ ಆಗ್ಬೋದು, ಫ್ರೂಟ್ಸ್ ಅದನ್ನೆಲ್ಲ ತಿಂದ್ರೆ ನಮ್ಗೆ ಎಷ್ಟು ಪ್ರೋಟೀನ್ಸ್ ಬರುತ್ತೆ, ಎಷ್ಟು ವಿಟಮಿನ್ಸ್ ಎಲ್ಲ ಬರುತ್ತೆ, ಮತ್ತೆ ಇಂಜೆಕ್ಷನ್ ಯಾವ ತರ ಇಂಟ್ರೊಡ್ಯೂಸ್ ಮಾಡಿದ್ರು, ಕೋವಿಡ್ ಬಗ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಯಾವ ತರ ಇರುತ್ತೆ ಅದ್ರ ಬಗ್ಗೆ ತುಂಬಾನೇ ಇಲ್ಲಿ ನಾನು ಅಷ್ಟು ನೋಡಕ್ ಆಗಿಲ್ಲ. ಇಲ್ಲಿ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಾನು ಅಷ್ಟು ನೋಡಿಲ್ಲ. ಯಾವ ವೆಜಿಟೇಬಲ್ಸ್ ಅದೆಲ್ಲ ತಿಂದ್ರೆ ನಮ್ಮ ಬಾಡಿಗೆ ಎಷ್ಟು ಕ್ಯಾಲೋರೀಸ್ ಬರುತ್ತೆ, ಫ್ರೂಟ್ಸ್ ಎಲ್ಲ ಅದೆಲ್ಲಾನು ನೋಡಿದೆ. ಇದು ಇಂಡಸ್ಟ್ರಿಯಲಿಸಮ್ ಅಂದ್ರೆ ಇಂಡಸ್ಟ್ರಿ ಸ್ಟಾರ್ಟ್ ಆಯ್ತಲ್ವಾ, ಪೆಟ್ರೋಲಿಯಂ ಇರ್ಬೋದು, ಬ್ಯೂಟಿ ಆಗ್ಬೋದು, ಸ್ಲಿಪ್ಪರ್ಸ್ ಆಗ್ಬೋದು, ಜೂಟು, ಕ್ಲಾತ್
ಆ ತರ ಒಂದು ಇಂಡಸ್ಟ್ರಿ ಯಾವ ತರ ಸ್ಟಾರ್ಟ್ ಆಯ್ತು, ಫ್ಯೂಯಲ್ ಇಂಡಸ್ಟ್ರಿ ಮತ್ತೆ ಎಲ್ಲಾ ಇಂಡಸ್ಟ್ರಿ ಬಗ್ಗೆನೂ ಇವಾಗ ಅಟ್ ಪ್ರೆಸೆಂಟ್ ಓಡ್ತಾ ಇರೋ ಇಂಡಸ್ಟ್ರಿಗಳ ಬಗ್ಗೆ ಎಲ್ಲಾನು ಇಲ್ಲಿ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಈ ಫ್ಲೋರ್ ಮಾತ್ರ ನೋಡಕ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಆಮೇಲೆ ಇಲ್ಲಿ ಕುತ್ಕೊಳ್ಳೋಕೆ ಸಿಟ್ಟಿಂಗ್ ಅರೇಂಜ್ಮೆಂಟ್ಸ್ ವುಡ್ ಇಂದ ತುಂಬಾ ಚೆನ್ನಾಗಿದೆ, ಡಿಸೈನ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಈ ಫ್ಲೋರು. ಅದಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ಇನ್ನೊಂದು ಅದ್ರ ಅಪೋಸಿಟ್ ಇದೆ. ಇಲ್ಲಿ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಡಿಸೀಸ್ ಗಳ ಬಗ್ಗೆನೆ ಜಾಸ್ತಿ ಇದೆ. ಲೈಕ್ ಕೋವಿಡ್ ಆಗ್ಬೋದು, ಕ್ಯಾನ್ಸರ್ ಆಗ್ಬೋದು, ಮತ್ತೆ ಏನು ಇಂಜೆಕ್ಷನ್, ಮತ್ತೆ ನರ್ಸ್ಗಳು ಡಾಕ್ಟರ್ಸ್ ಎಲ್ಲ ಇಂಜೆಕ್ಷನ್ ಇನ್ಸುಲಿನ್ ಆ ತರದ್ದೆಲ್ಲಾನು ಮೆಡಿಸಿನ್ ಯಾವ ತರ ಸ್ಟೋರ್ ಮಾಡ್ತಾರೆ, ಪ್ರತಿಯೊಂದು ಆಲ್ಮೋಸ್ಟ್ ಅಲ್ಲಿ ಈ ಫ್ಲೋರ್ ಬಂದು ಮೆಡಿಕಲ್ ಸ್ಟೂಡೆಂಟ್ಸ್ ಗೆ ತುಂಬಾನೇ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ಎಲ್ಲ ಬೇಸಿಕ್ ಇನ್ಫಾರ್ಮೇಶನ್ ಇಂದ ಹಿಡಿದು ಕೊನೆಯವರೆಗೂ ಪ್ರತಿಯೊಂದು ಡೀಟೇಲ್ ಕೊಟ್ಟಿದ್ದಾರೆ. ಕೋಲ್ಡ್ ಆಗ್ಬೋದು, ಕಾಫ್ ಆಗ್ಬೋದು, ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಯಾವ ತರ ವರ್ಕ್ ಆಗುತ್ತೆ ಅದ್ರ ಡೀಟೇಲ್ಸ್, ನಮ್ಮ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವೇ ನೋಡ್ತಾ ಇರ್ಬೋದು. ಮತ್ತೆ ಬ್ಲಡ್ ಡೀಟೇಲ್ಸ್, ನಮ್ಮ ಬಾಡಿಯಲ್ಲಿರೋ ಆರ್ಗನ್ಸ್ ಎಷ್ಟು ಇಂಪಾರ್ಟೆಂಟು, ಏನೇನ್ ಡಿಸೀಸ್ ಬರುತ್ತೆ, ಯಾವ್ಯಾವ ಫುಡ್ ಇಂದ ಏನೇನ್ ಡಿಸೀಸ್ ಬರುತ್ತೆ, ಆ ತರ ಎಲ್ಲಾನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಕೋವಿಡ್ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದು ಮತ್ತೆ ವ್ಯಾಕ್ಸಿನೇಷನ್ ಇಂಟ್ರೊಡ್ಯೂಸ್ ಮಾಡಿದ್ರಲ್ವಾ, ವ್ಯಾಕ್ಸಿನ್, ಕೋವ್ಯಾಕ್ಸಿನ್, ಕೋವಿಶೀಲ್ಡ್, ಆ ತರ ಎಲ್ಲಾ ವ್ಯಾಕ್ಸಿನ್ಗಳು, ಮತ್ತೆ ಬೇಸಿಕ್ ವ್ಯಾಕ್ಸಿನ್ BCG ಆಗ್ಬೋದು, ಆ ತರದ್ ಯಾವ ತರ ಇಂಟ್ರೊಡ್ಯೂಸ್ ಮಾಡಿದ್ರು, ಫಸ್ಟಿಗೆ ಅದ್ರ ಡಿಸ್ಕ್ರಿಪ್ಷನ್ ಏನು, ಮತ್ತೆ ಅದರಿಂದ ಏನ್ ಸೈಡ್ ಎಫೆಕ್ಟ್ಸ್ ಇದೆ, ಯಾವ್ದಕ್ ತಗೋಬೇಕು, ವ್ಯಾಕ್ಸಿನ್ಗಳ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ಇಲ್ಲಿ ತುಂಬಾನೇ ಡೀಟೇಲ್ ಆಗಿ ಬ್ರೀಫ್ ಆಗಿ ಕೊಟ್ಟಿದ್ದಾರೆ. ಬಟ್ ನಾನು ಇಲ್ಲಿ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ, ಸ್ಕೂಲ್ ಮಕ್ಳೆಲ್ಲ ಬಂದ್ಬಿಟ್ರಲ್ವಾ ನಮ್ಗೆ, ಹಾಗಾಗಿ ನನ್ಗೆ ಜಾಸ್ತಿ ಇಲ್ಲೆಲ್ಲ ವಿಡಿಯೋ ಮಾಡ್ಕೊಳಕ್ಕೂ ಆಗಿಲ್ಲ. ಆಮೇಲೆ ನಮ್ಗೆ 4 ಫ್ಲೋರ್ಸ್ ನೋಡ್ಬಿಟ್ಟು ಟಯರ್ಡ್ ತರ ಆಗೋಗ್ಬಿಡ್ತು. ಮಧ್ಯಾಹ್ನ ಆಲ್ಮೋಸ್ಟ್ 2 o'clock 3 o'clock ಆಯ್ತು, ನಾವು ಊಟ ಕೂಡ ಮಾಡಿರ್ಲಿಲ್ಲ. ಸೊ ಇಲ್ಲಿ ನೋಡ್ತಾ 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 ನಮ್ಗೆ ಬೋರ್ ಆಗೋಯ್ತು. ಸೊ ಅದಾದ್ಮೇಲೆ ಸಾಕು ಅಂತ ಅನ್ಕೊಂಡು ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡು ನಾನು ಸ್ಟಾಪ್ ಮಾಡಿದೆ. ಫುಲ್ ಡೀಟೇಲ್ ಆಗಿ ತಗೊಳ್ಳಿಲ್ಲ. ಮತ್ತೆ ಅದು ಆ ಫ್ಲೋರ್ಗೆ ಆಪೋಸಿಟ್ ಆಗಿ ಇನ್ನೊಂದಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಮಿಲಿಟರಿ ವರ್ಕ್ ಆಗ್ಬೋದು, 4G 5G ಟೆಕ್ನಾಲಜೀಸ್ ಯಾವ ತರ ಇಂಟ್ರೊಡ್ಯೂಸ್ ಮಾಡಿದ್ರು, ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರು, ಅದೆಲ್ಲ ಯಾವ ತರ ವರ್ಕ್ ಆಗುತ್ತೆ. ಇದು BEL ಸೆಕ್ಷನ್ ಅಂತಾನೆ ಕರೀತಾರೆ. ಅಂದ್ರೆ ಇದು ಅಡ್ವಾನ್ಸ್ ಟೆಕ್ನಾಲಜಿ ಆಫ್ ಎಲೆಕ್ಟ್ರಿಸಿಟಿ, ಮತ್ತೆ 4G 5G ಮೊಬೈಲು, ಲ್ಯಾಪ್ಟಾಪ್, ಇದ್ರ ಬಗ್ಗೆನೇ ಡೀಟೇಲ್ಸ್ ಇದೆ ಈ ಫ್ಲೋರ್ ಅಲ್ಲಿ. ಇಲ್ಲಿ ತುಂಬಾನೇ ಇನ್ಫಾರ್ಮೇಶನ್ ಇದೆ. ಬಟ್ ನಮಗ್ ನೋಡಕ್ಕೆ ಫುಲ್ ಟಯರ್ಡ್ ಆಗೋಗ್ಬಿಟ್ಟಿತ್ತು, ಹಾಗಾಗಿ ನಾವು ಇದೆಲ್ಲ ನೋಡ್ಲಿಲ್ಲ. ಇವ್ರು ಮಿಲಿಟರಿ ಅವರು ಯಾವ ತರ ವರ್ಕ್ ಮಾಡ್ತಾರೆ, ಮಿಲಿಟರಿ ಫೋರ್ಸ್ ಯಾವ ತರ ವರ್ಕ್ ಮಾಡುತ್ತೆ, ಅವ್ರದ್ದು ಒಂದು ಫ್ಲೋರ್ ಅಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಯುದ್ಧ ನಡಿಬೇಕಾದ್ರೆ ಯಾವ ತರ ಮಾಡ್ತಾರೆ, ಅವ್ರು ಯಾವ ತರ ವರ್ಕ್ ಮಾಡ್ತಾರೆ, ಅವ್ರು ಯಾವ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ, ಗಾಡಿಗಳಾಗ್ಬೋದು, ಟ್ರಕ್ ಆಗ್ಬೋದು, ಅದೆಲ್ಲಾನು ಬಟನ್ಸ್ ಇದೆ. ಬಟನ್ ಪ್ರೆಸ್ ಮಾಡಿ ಸ್ವಲ್ಪ ಟೈಮಲ್ಲಿ ನಾವು ನಿಂತ್ಕೊಂಡ್ರೆ ಅದೆಲ್ಲ ಪ್ರೊಸೆಸಿಂಗ್ ಯಾವ ತರ ಇದೆ ಅಂತಾನೆ ತೋರ್ಸುತ್ತೆ. ಅಷ್ಟು ಚೆನ್ನಾಗಿ, ಅಷ್ಟು ಅಡ್ವಾನ್ಸ್ ಆಗಿ ಎಲ್ಲಾನು ಮಾಡಿಟ್ಟಿದ್ದಾರೆ. ನೋಡಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಜಸ್ಟ್ ಮೊಬೈಲಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇಲ್ಲ. ದಯವಿಟ್ಟು ಸಾಧ್ಯವಾದ್ರೆ ಎಲ್ಲರೂ ಒಂದ್ಸಲ ಹೋಗಿ ವಿಸಿಟ್ ಮಾಡಿ, ಒಂದ್ಸಲ ಕಣ್ಣಾರೆ ನೋಡಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಕಣ್ಣಾರೆ ನೋಡಿ, ಕೈಯಲ್ಲಿ ಮುಟ್ಟಿ ಯಾವ ತರ ಇದೆ, ಏನು ಇನ್ಸ್ಟ್ರೂಮೆಂಟ್ ಯಾವ ತರ ವರ್ಕ್ ಆಗುತ್ತೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಇಲ್ಲಿ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಊಟಕ್ಕೆ 5th ಫ್ಲೋರ್ ಅಲ್ಲಿ ಅವ್ರದ್ದೇ ಕ್ಯಾಂಟೀನ್ ಇದೆ, ಅಲ್ಲಿ ಹೋಗಿ ಕೂಡ ನೀವು ಊಟ ಮಾಡ್ಬೋದು. ಇಲ್ಲ ಅಲ್ಲಿ ಬೇಡ, ನಮಗೆ ಕ್ಯಾಂಟೀನ್ ಅಲ್ಲಿ ಏನು ಬೇಡ, ನಾವೇ ತಗೊಂಡ್ ಹೋಗ್ತೀವಿ ಅಂದ್ರೆ ಬಾಕ್ಸ್ ಎಲ್ಲ ತಗೊಂಡೋಗಿ 5th ಫ್ಲೋರ್ ಅಲ್ಲಿ ಹೊರಗಡೆ ಎಲ್ಲ ತುಂಬಾ ಚೇರ್ಸ್ ಎಲ್ಲ ಹಾಕಿದ್ದಾರೆ, ಆರಾಮಾಗಿ ಕುತ್ಕೊಂಡು ಅಲ್ಲೂ ಊಟ ಮಾಡ್ಕೊಂಡು ನಿಧಾನಕ್ಕೆ ಬರ್ಬೋದು. ನೀವು ಹೋಗಂಗಿದ್ರೆ ಆಲ್ಮೋಸ್ಟ್ ಆಲ್ ಬೆಳಗ್ಗೆ ಒಂದು 10 o'clock ರೀಚ್ ಆದ್ರೆ ಟಿಲ್ 6 ವರ್ಗು ನೀವು ಅಲ್ಲೇನೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು. ಮೇಲ್ಗಡೆ 5th ಫ್ಲೋರ್ ಅಲ್ಲಾದ್ರೆ ಕಾಫಿ, ಟೀ ಆ ತರ ಎಲ್ಲಾನು ಸಿಗತ್ತೆ. ಹಾಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ತಿನ್ಕೊಂಡು ಮತ್ತೆ ಬಂದು ಎಲ್ಲಾನು ನೋಡ್ಬೋದು.
ಒಂದೇ ದಿನಕ್ಕೆ ಈ ಮ್ಯೂಸಿಯಂ ಕಂಪ್ಲೀಟ್ ಆಗಿ ನೋಡಕ್ ಆಗುತ್ತೆ ಅಂತ ನಾನು ಹೇಳಕ್ ಆಗಲ್ಲ, ಯಾಕಂದ್ರೆ ಎಲ್ಲಾ ಡೀಟೇಲ್ಸ್ ಒಂದೇ ದಿನ ತಗೊಂಬರಕ್ ಆಗಲ್ಲ, ತುಂಬಾನೇ ದೊಡ್ಡದಾಗಿದೆ. ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ರೆ 2-3 ಸಲ ವಿಸಿಟ್ ಮಾಡಿದ್ರೆ ಎಲ್ಲಾ ಫ್ಲೋರ್ನು ನೀಟಾಗಿ ಕ್ಲೀನ್ ಆಗಿ ನೋಡ್ಕೊಂಡ್ ಬರ್ಬೋದು. ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್.